ಇನ್ನು ನಾಡಿನಾದ್ಯಂತ ಕೂಡ ಹುಣ್ಣಿಮೆಯ ಹಬ್ಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದು ಕೂಡ ಅದರಂತೆ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಕೂಡ ಹುಣ್ಣಿಮೆ ಹಬ್ಬವಾಗಿ ಅದ್ದೂರಿಯಾಗಿ ಸಾವಿರಾರು ಜನರು ಕೂಡ ಸೇರಿ ಪೂಜೆ ಜೊತೆಗೆ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಜೊತೆಗೆ ಹಬ್ಬದ ಆಚರಣೆ ಕೂಡ ಮಾಡಿದ್ದಾರೆ. ಇನ್ನು ಹುಣ್ಣಿಮೆಯ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ವಿಶೇಷ ಪೂಜೆ ಜೊತೆಗೆ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಡ್ಲಘಟ್ಟ ಕ್ಷೇತ್ರದ ಯುವ ನಾಯಕ ಸಂದೀಪ್ ರೆಡ್ಡಿ ಕೂಡ ಅವರೊಂದಿಗೆ ಊರಿನ ಗ್ರಾಮಸ್ಥರು ಕೂಡ ಅಭೂತಪೂರ್ವವಾಗಿ ಸ್ವಾಗತಿಸಿದರು. ಇನ್ನು ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂದೀಪ್ ರೆಡ್ಡಿಯವರೇ ಪ್ರಾಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ರಾತ್ರಿ ಇಡೀ ವಿವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಒಳಗೊಂಡಂತೆ ಹುಣ್ಣಿಮೆ ಹಬ್ಬ ಬಹಳಷ್ಟು ಅದ್ದೂರಿಯಾಗಿ ನೆರವೇರಿದೆ. ಒಂದು ಇರೋ ಜಾಗ ಇರ್ಬೋದು, ನಮ್ಮ ತಲಕಾಯಲ್ ಬೆಟ್ಟ ಇರ್ಬೋದು, ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ, ಎಷ್ಟೊಂದು ಜನಕ್ಕೆ ಇತಿಹಾಸನೇ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯೋಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ. ಆದರೆ ಒಂದೇ ಒಂದೇನು ಅಂತಂದರೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಕ್ಷೇತ್ರದಲ್ಲಿ ಒಂದು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಉಳಿಸಿದ ನೀತಿಯಲ್ಲಿ ನಮ್ಮೆಲ್ಲ ಊರಿನ ಜನ ಇರ್ಬೋದು, ನಮ್ಮ ತಲಕಾಯಲ್ ಬೆಟ್ಟೆ ಜನಗಳಿರ್ಬೋದು, ಮತ್ತು ಇಲ್ಲಿನ ತಿಮ್ಮಸಂದ್ರ ಜನ ಇರ್ಬೋದು, ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ದಿನಗಳಲ್ಲೂ ಇನ್ನೂ ದೊಡ್ಡ ಮಟ್ಟದಾಗ ಮಾಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್, JDSಗೆ ನೂತನವಾಗಿ ಜಾಯ್ನ್ ಆಗ್ತಿದ್ದೀರಾ, ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ ಅಂತ ಸರ್? ರಾಜಕೀಯ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈ ಮೂಮೆಂಟ್ಗೆ. ಇಷ್ಟೇ ಹೇಳೋದು, ಈ ಕ್ಷೇತ್ರದಲ್ಲಿ JDSಗೆ ರೈತರು ಅಂದರೆ JDSಗೆ ಅದಕ್ಕೊಂದು ಸಂಬಂಧ ಒಂದಿದೆ, ಅದೊಂದು ಅಭಿಮಾನ ಜನಕ್ಕೆ. ನಮ್ಮ ಮುನ್ಷಾಮಪ್ಪ ಅವರು ಏನು ನಡ್ಸ್ಕೊಂಡ್ಬಂದರು ಅದನ್ನು ಉಳಿಸ್ಬೇಕು, ಯಾರೋ ಒಬ್ಬರು ಉಳಿಸ್ಬೇಕು. ರವಿ ಅಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ. ಈಗ ಯುವಕರು ಬೇಕಾಗಿದ್ದಾರೆ, ಯುವಕರು ಮುಂದೆ ಬರಬೇಕಾಗಿದೆ, ಅದು ಮುಂದಿನ ದಿನಗಳಲ್ಲಿ ಬರ್ತಾರೆ. ಒಂದೇ ಪ್ರಾಬ್ಲಮ್ಮು, ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ಕಡೆ ಗೋಡಾನುಗಳು ಬೇಕಾಗಿದೆ, ರಸ್ತೆಗಳು ಸರಿಯಾಗಿಲ್ಲ, ನೀರಿನ ಅಭಾವ ಇದೆ. ಎಸ್ಪೆಷಲಿ ನೀರಿಗೆ ವಿಷಯ ಅಂತ ಬಂದಾಗ ಬೋರ್ವೆಲ್ಗಳು ಗೌರ್ಮೆಂಟ್ ಅವರೇ ಬಂದು ಮಾಡಿಕೊಡ್ಬೇಕಾಗುತ್ತೆ, ರೀಚಾರ್ಜ್ ಡ್ಯಾಮ್ಸ್ ಕಟ್ಟಬೇಕಾಗುತ್ತೆ, ಅದು ಯಾವುದೂ ಮಾಡ್ತಾ ಇಲ್ಲ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಎಸ್ಪೆಷಲಿ ಏನು ಮಾಡೋಕ್ಕಾಗುತ್ತೋ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತೀವಿ. ಬಂದಾಗ